ಬಡ ವಿದ್ಯಾರ್ಥಿಗಳಿಗೆ ಗ್ಯಾರಂಟಿ ಬರ ಎಳಿತ ಸರ್ಕಾರ. MBBS ಸ್ಟೂಡೆಂಟ್ಸ್ಗಳಿಗೆ ಬುಕ್ ಕೊಡೋಕೂ ಕೂಡ ದುಡ್ಡಿಲ್ವಾ? ಹಾಗಾದ್ರೆ SC/ST ವಿದ್ಯಾರ್ಥಿಗಳಿಗೆ ಸಂಕಷ್ಟವನ್ನ ತಂದೊಡ್ಡುತ್ತಾ ಇದೆಯಾ? ಅವರ ವಿದ್ಯಾಭ್ಯಾಸಕ್ಕೆ ಸರ್ಕಾರವೇ ಅಡ್ಡಗಾಲು ಹಾಕ್ತಾ ಇದೆಯಾ? ಅಡಚಣೆಯನ್ನ ಮಾಡ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ಕೊಡಬೇಕಾದಂತಹ ಬುಕ್ಸ್ಗಳನ್ನ ಸರ್ಕಾರದ ಮೂಲಕವಾಗಿ ಕೊಡಬೇಕಾದಂತಹ ಬುಕ್ಸ್ಗಳನ್ನ SC/ST ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಂತಹ ಅನುದಾನದಲ್ಲಿ ಕೊಡೋಕಾಗ್ತಾ ಇಲ್ಲ. ಇದು ವಿದ್ಯಾರ್ಥಿಗಳಿಗೆ ಸಹಜವಾದಂತಹ ಸಂಕಷ್ಟ ಇದೆ. ರಾಜ್ಯದ 7 ವೈದ್ಯಕೀಯ ಕಾಲೇಜುಗಳಿಗೆ ಬುಕ್ಸೇ ಇಲ್ಲ ಇದುವರೆಗೆ. ಕೊಪ್ಪಳ, ಕೊಡಗು, ಶಿವಮೊಗ್ಗ, ಬೀದರ್ ಮತ್ತು ಮೈಸೂರು, ಬೆಂಗಳೂರು ವೈದ್ಯಕೀಯ ಕಾಲೇಜುಗಳಿಗೆ ಪುಸ್ತಕವನ್ನು ಕೊಟ್ಟಿಲ್ಲ. ಇದರಲ್ಲಿನ MBBS ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಪುಸ್ತಕ ಇಲ್ಲ. ಮೆಡಿಕಲ್ ಕಾಲೇಜುಗಳಿಗೆ SC/ST, STP ಹಣ ಬಂದಿದೆ. ಸುಮಾರು 2,000 SC/ST ವೈದ್ಯಕೀಯ ಸ್ಟೂಡೆಂಟ್ಸ್ಗಳಿದ್ದಾರೆ. MBBS ಓದ್ತಾ ಇರುವಂತಹ ಸ್ಟೂಡೆಂಟ್ಸ್ ಇವರು. ಆದರೆ ವಿದ್ಯಾರ್ಥಿಗಳಿಗೆ ಇನ್ನೂ ಪುಸ್ತಕಗಳ ವಿತರಣೆ ಆಗಿಲ್ಲ. ಸರ್ಕಾರದಿಂದ ಕೊಟ್ಟೇ ಇಲ್ಲ. ಟೆಂಡರ್ ಪ್ರಕ್ರಿಯೆ ಅಂತ ಸರ್ಕಾರ ಸಬೂಬು ಹೇಳ್ತಾ ಇದೆ. ಬಡ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಭಾರಿ ಹಿನ್ನಡೆಯಾಗ್ತಾ ಇದೆ. ಇನ್ನೊಂದು 3-4 ತಿಂಗಳು ಯಾರು ಟೆಂಡರ್ ಬಂದೇ ಇಲ್ಲ ಅಂದರೆ ಹಾಗೇನು ಮಾಡೋದು? ಎಕ್ಸಾಮ್ಸ್ಗಳು ಹತ್ರ ಬಂದ್ಬಿಡುತ್ತಲ್ಲ. ಹೋರಾಟದ ಎಚ್ಚರಿಕೆಯನ್ನ ದಲಿತ ಸಂಘಟನೆಗಳು ಕೊಟ್ಟಿದೆ ಸರ್ಕಾರಕ್ಕೆ. ಬುಕ್ಗಳಿಗೆ ಸುಮಾರು 5 ಕೋಟಿ ಹಣ ಬೇಕಿದೆ. ಆದರೆ ಸರ್ಕಾರ ಕೊಡ್ತಾ ಇರುವಂಥ ಸಬೂಬ್ ಏನಿದೆ, ಕಾರಣ ಏನಿದೆ? ನಮ್ಮ ಹತ್ರ ಹಣ ಇದೆ, ಟೆಂಡರ್ ಕರೆದಿದ್ದೀವಿ, ಬಟ್ ಆ ಪ್ರಕ್ರಿಯೆ ಇನ್ನು ಹೋಲ್ಡಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಹೋಲ್ಡ್ ಅನ್ನುವಂಥ ವಿಚಾರ, ಟೆಂಡರ್ ಅನ್ನೋ ಪ್ರಕ್ರಿಯೆ ಏನಿದೆ, ಈ ಸಬೂಬ್ ಏನಿದೆ, ಇನ್ನೊಂದು 4-5 ತಿಂಗಳು 6 ತಿಂಗಳು ಮುಂದಕ್ಕೆ ಹೋಗ್ಬಿಟ್ರೆ ಒಂದು ಸೆಮೆಸ್ಟರ್ನ ಎಕ್ಸಾಮ್ಸ್ಗಳ ಹತ್ರಕ್ಕೆ ಬಂದು ಬರುತ್ತೆ. ಸೊ ಆಗ MBBS ಹೈಯರ್ ಎಜುಕೇಷನ್ ಕೋರ್ಸ್, ಸೊ ಆಗ ವಿದ್ಯಾರ್ಥಿಗಳು ಎಕ್ಸಾಮ್ಸ್ಗಳನ್ನು ಬರೆಯೋದು ಹೇಗೆ? ಇದು ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸದ ಮೇಲೆ, ಜೀವನದ ಮೇಲೆ ಹೊಡೆತ ಕೊಟ್ಟಂತಹ ರೀತಿ. ಕರ್ನಾಟಕ ರಾಜ್ಯದ 7 ವೈದ್ಯಕೀಯ ವಿಜ್ಞಾನಗಳ ಕಾಲೇಜುಗಳು ಮತ್ತು 1 ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಇವತ್ತು SC/ST ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಕಾಲೇಜು ಪ್ರಾರಂಭವಾಗಿ 4 ತಿಂಗಳು ಗತಿಸಿದರೂ ಸಹಿತ ಇವತ್ತು SC/ST ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನೇ ವಿತರಣೆ ಮಾಡಿಲ್ಲ. ಇದು ಒಂದು ದುರಂತ ಸಂಗತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಏನು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿ ಇವತ್ತು ವಿದ್ಯಾರ್ಥಿಗಳ ಜೊತೆಗೆ ಚೆಲ್ಲಾಟ ಆಡ್ತಕ್ಕಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಕೂಡಲೇ ಇವತ್ತೇನು MBBS ಮತ್ತು ವೈದ್ಯಕೀಯ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಬೇಕು. ಒಂದು ವೇಳೆ ಕೊಡದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತೇನೆ. ನಮಗೆ ನಿಯಮಾನುಸಾರ 11,000 ಪುಸ್ತಕ ಇರಬೇಕು. ನಮ್ಮ ಸಂಸ್ಥೆಯಲ್ಲಿ 13,000 ಹತ್ರ ಪುಸ್ತಕ ಇದೆ. ಯಾವ ಮಕ್ಕಳಿಗೂ ಪುಸ್ತಕದ್ದು ಯಾವುದೇ ಒಂದು ಕೊರತೆ ನಮ್ಮ ಕೊಪ್ಪಳ ಸಂಸ್ಥೆಯಲ್ಲಿ ಇಲ್ಲ. 11,000 ಇರೋದು 13,000 ಇದೆ ನಮ್ಮ ಕಡೆ. SC/ST ಮಕ್ಕಳದನ್ನು ಒಂದು ಟೆಂಡರ್ ಪ್ರಕ್ರಿಯೆ ಮುಗಿಬೇಕಲ್ಲಪ್ಪ. ಟೆಂಡರ್ ಹಾಕೋಕ್ಕೆ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಸಪ್ಲೈ ಆರ್ಡರ್ ಇಶ್ಯೂ ಮಾಡಿ ಅವ್ರಿಗೂ 1 ವಾರ ಆಗಿರಬೇಕು. ಈ ಬರೋ 1 ವಾರದಲ್ಲಿ ಅವರಿಗೆ ಆದಂಥ ಬುಕ್ಸು ಡಿಸ್ಟ್ರಿಬ್ಯೂಟ್ ಆಗ್ತದೆ. ಒಂದೇದು ಯಾಕಂದರೆ ಟೆಂಡ್ರಲ್ಲಿ 40-45 ದಿವಸ ಬೇಕಾಗ್ತದೆ. ಇದು ನಾವು KTPP ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕಾಗ್ತದೆ. ಆ ಟೆಂಡರ್ ಟೆಕ್ನಿಕಲ್ ಇಶ್ಯೂಸು ಅವೆಲ್ಲ ಅವ್ರದ್ದು ಏನು ಪ್ರೊಸೀಜರ್ಸ್ ಪ್ರಕಾರ ಮಾಡಿ ಸಪ್ಲೈ ಆರ್ಡರ್ ಎಲ್ಲ ಇಶ್ಯೂ ಮಾಡಿರ್ತಾರೆ. ಬರೋ 1 ವಾರದಲ್ಲಿ ಅವರಿಗೆ ಬುಕ್ಸೂ ಸಿಗ್ತದೆ. ಬಟ್ ಆ ಮಕ್ಕಳಿಗೆ ಲೈಬ್ರರಿಯಲ್ಲಿ ಇರೋ ಲಭ್ಯ ಪುಸ್ತಕನೂ ಕೊಡ್ತಾ ಇರ್ತಾರೆ. ಮತ್ತು ಆ ಮಕ್ಕಳಿಗೆ ಪುಸ್ತಕ ಇದಕ್ಕಂದರೆ ನಮ್ಮ ಕಡೆ 13,000 ಪುಸ್ತಕ ಇದೆ. ಲೈಬ್ರರಿಯನಿಗೆ ಆ ಬುಕ್ಸ್ ಬರೋ ತನಕ ಅವರಿಗೆ ಎಲ್ಲರಿಗೂ ಬುಕ್ಸ್ ಕೊಡಿ ಅಂತಲೇ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀನಿ. ಯಾವ ಮಗುಗೂ ಬುಕ್ಸಿಂದ ಕೊರತೆ ಇಲ್ಲ ನಮಗೆ. ಇದು ಸರ್ಕಾರದ ವೇ ಆಗಿದೆ. ಅವ್ರು ಹೇಳ್ತಾ ಇರುವಂಥ ಕಾರಣ ಆಗಿದೆ. KIMSನ ನಿರ್ದೇಶಕರು ಮಾತನಾಡ್ತಾ ಇರುವಂಥದ್ದನ್ನು ಕೇಳಿಸ್ಕೊಂಡ್ವಿ. ಇದು ಒಂದು ಪ್ರಕ್ರಿಯೆ. ಆ ಒಂದು ಪ್ರಕ್ರಿಯೆಯನ್ನು ನಾವು ಪಾಲನೆ ಮಾಡಲೇಬೇಕು. ಅದಕ್ಕೆ 45 ದಿನ ಟೈಮ್ ಆಗುತ್ತೆ, ಕಾಯಬೇಕು ಅಂತ ಹೇಳ್ತಾ ಇದ್ದಾರೆ.